ತುಂಬಾ ಇಷ್ಟ ಅವರು. ನಮಸ್ತೆ ಬಿಲ್ಲವಾ ವಾರಿಯರ್ಸ್. ದಾತ್ರಿ ಅವರಿಗೆ ರಕ್ಷ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ವೆರಿ ಸ್ವೀಟ್, ವೆರಿ ಜೋವಿಯಲ್ ಅಂಡ್ ತುಂಬಾನೇ ಫನಿ ಅಂಡ್ ತುಂಬಾನೇ ಕಾಲಿಡ್ತಾರೆ. ತುಂಬಾನೇ ಕೀಟ್ಲೆ ಮಾಡ್ತಾರೆ. ಹೇಳ್ದೆ. ಓಕೆ, ಅಪ್ಪ ಶಾರ್ಟ್ ಮೂವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅನ್ವಿತಾ ಕ್ರಿಯೇಷನ್ ಅವ್ರಿಗೆ ಒನ್ ಮೋರ್ ವೆರಿ ವೆರಿ ಫೇವ್ರೆಟ್ ಅಂಡ್ ವೆರಿ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿರೋಂಥ ಒಂದು ಶಾರ್ಟ್ ಮೂವಿ. ಆ ಮೂವಿ ಒಪ್ಕೊಳ್ಳೋಕೆ ಕಾರಣನೇ ಆ ಟೈಟಲ್ ಒಂದು, ಅಂಡ್ ಅದರಲ್ಲಿ ಬರುವಂಥ ಒಂದು ಸ್ಟೋರಿ ಥರ ತುಂಬಾನೇ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಒಂದು ಅಪ್ಪ ಮಗಳು ಮಧ್ಯೆ ಇರುವಂಥ ಒಂದು ಬಾಂಧವ್ಯ, ಆ ಪ್ರೀತಿ ಅಂಡ್ ಅಲ್ಲಿ ಆಗುವಂಥ ಒಂದು ಸಸ್ಪೆನ್ಸ್ ಆಗಿರ್ಬೋದು, ಥ್ರಿಲ್ಲರ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ತುಂಬಾ ಎಮೋಷನ್ಸ್ ಕ್ಯಾರಿ ಮಾಡುತ್ತೆ. ಬಿಕಾಸ್ ನಾನು ಆದ್ಯ ಆಗಿ ಫ್ರಮ್ ಪಾಸ್ಟ್ ಫ್ಯೂ ಮಂತ್ಸ್ ಏನ್ ಪ್ಲೇ ಮಾಡ್ತೀನಲ್ಲ, ಆ ಎಮೋಷನಲ್ ಇರ್ಬೋದು ಅಥವಾ ಆ ಅಳೋದಿರ್ಬೋದು, ಆದ್ಯ ಮೊದಲು ತುಂಬಾನೇ ಜೋವಿಯಲ್ ಆಗಿದ್ಲು, ತುಂಬಾನೇ ಎಲ್ಲರಿಗೂ ಕಾಯ್ಕೊಂಡು ಹಂಗಿದ್ಲು. ಆದ್ರೆ ಈ ಫ್ರಮ್ ಪಾಸ್ಟ್ 3 months ಅಬೋರ್ಷನ್ ಎಲ್ಲ ಆದ್ಮೇಲೆ ಇಟ್ಸ್ ವೆರಿ ಎಮೋಷನಲ್, ಏನು ಗ್ರಾಫ್ ಅಂತ ಹೇಳ್ಬೋದು. ಆ ತರ ಗ್ರಾಫ್ ಅಪ್ಪ ಅಲ್ಲಿ ತುಂಬಾ ಇದೆ. ದಟ್ ಇಸ್ ವೈ ಐ ಲವ್ ದ ಕಾನ್ಸೆಪ್ಟ್, ದಟ್ಸ್ ವೈ ಐ ಲವ್ ದ ಕಾಂಟೆಂಟ್ ಆಫ್ ಅಪ್ಪ. ಅಂಡ್ ಡೆಫಿನೆಟ್ಲಿ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀನಿ. ಹೋಪ್ಫುಲಿ ನೋಡೋಣ ಏನಾಗತ್ತೆ ಅಂತ ಹೇಳಿ. ಅಂಡ್ ನೆಕ್ಸ್ಟ್, ನಮಸ್ತೆ ಪ್ರವೀಣ್ ಪೂಜಾರಿ ಅವರೇ, ನಮಸ್ಕಾರ. ಸೌಖ್ಯ ಸಂತೋಷ್ ಈರಂಚೌಲರು. Who is your inspiration? Well, my inspiration has always been my grandfather, andre ನಮ್ಮ ಅಜ್ಜ ಅಂದ್ರೆ ಅಣ್ಣ, ಹಾಗೇನೆ ನಮ್ಮ ಅಣ್ಣ. So that's my inspiration, and my parents of course. ಹಾಗೆ ನಾನು ಯಾವುದಕ್ಕೂ ರಿಪ್ಲೈ ಮಾಡ್ತಾ ಇಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಗಟ್ಟಿಮಳ ದಿನಾಳ ತುಪ್ಪ ಕತಾರ್ಡಕ್ಕ ಸೂಪರ್ ಪ್ರೋಗ್ರಾಮ್. ಥ್ಯಾಂಕ್ ಯು ಪ್ರದೀಪ್. Tips for acting for beginners, okay. Okay, once again, I'm comments hota idini. I'm very sorry. ಅನ್ವಿತಾ ಕ್ರಿಯೇಷನ್ ಅವರೇ, ನೀವು ರಿಯಲ್ ಆಗಿ ನನ್ನನ್ನು ಫಾಲೋ ಮಾಡ್ತಾ ಇದ್ರಾ? ಕಷ್ಟ ನೀವು ಅಸಲ ನಾನು ಇಲ್ಲೇ ಇಲ್ಲ ಅಲ್ಲ. ಇವಾಗ ನನಗೆ ಗೊತ್ತು ಹೊಡಿತಾ ಇದೆ, ನೀವು ನಿಜವಾಗ್ಲೂ ನನ್ನ ಫಾಲೋ ಮಾಡಿ ಇಷ್ಟನ್ನೆಲ್ಲ ಎಡಿಟ್ಸ್ ಮಾಡಿ ಡೋಂಟ್ ನೋ ನಾನು ಯಾವ್ದ್ರಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅಂತನ ಅಂದ್ರೆ ಅದರಲ್ಲಿಲ್ಲ ನಾನು. ವೆಲ್, ಆಕ್ಟಿಂಗ್ ಕೆರಿಯರ್, ಐ ಮೀನ್ ಟಿಪ್ಸ್ ಫಾರ್ ಬಿಗಿನರ್ಸ್ ಏನೂ ಇಲ್ಲ, ಜಸ್ಟ್ ಬಿ ವೆರಿ ನ್ಯಾಚುರಲ್. ಅಂಡ್ ಒನ್ ಶಾರ್ಟ್ ಮೂವಿ, ಒಂದು ಆಲ್ಬಮ್ ಸಾಂಗ್ ಅಥವಾ ಮಾಡಿದ ಕೂಡಲೇ ನೀವು ಆರ್ಟಿಸ್ಟ್ ಆಗಲ್ಲ. ಸೊ ಪ್ಲೀಸ್, ಅಥವಾ ಒಂದು ಟಿಕ್ಟಾಕ್ ಮಾಡಿದ ಕೂಡಲೇ ಅಥವಾ ಒಂದು ರೀಲ್ಸ್ ಮಾಡಿದ ಕೂಡಲೇ ನೀವು ಆರ್ಟಿಸ್ಟ್ ಆಗಲ್ಲ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಸ್ಟ್ ಇಸ್ ಅ ಪ್ರೋಸೆಸ್. ನೀವು ಯಾವುದೇ ಕೆಲಸ ಮಾಡಿ, ಬರೀ ಆರ್ಟಿಸ್ಟ್ ಅಂತ ಹೇಳಿ ಅಲ್ಲ, ನೀವು ಯಾವುದೇ ಕೆಲಸ ಮಾಡಿದ್ರು ಇಟ್ಸ್ ಅ ಪ್ರೋಸೆಸ್, ಇಟ್ಸ್ ಅ ವೆರಿ ಲಾಂಗ್ ಪ್ರೋಸೆಸ್. ತುಂಬಾನೇ ಅದರಲ್ಲಿ ಕೆಲಸಗಳಿರ್ತವೆ, ಕಷ್ಟಗಳಿರ್ತವೆ, ಇಳಿತಗಳಿರ್ತವೆ. ಇಟ್ಸ್ ಅ ಗ್ರಾಫ್, ಆಸ್ ಐ ಟೋಲ್ಡ್ ಯು. So please don't call yourself as an artist or an actor until actually ಆರ್ಟಿಸ್ಟ್ ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ ನಾವೇನೋ ಮಾಡಿರೋದು ತುಂಬಾ ಇದು ಏನು ಸಿಗೋದು ತುಂಬಾ ಕಷ್ಟ, ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ತುಂಬಾ ಕಷ್ಟ. ಬಟ್ ವೆಲ್, ಬಿಗಿನರ್ಸ್ಗೆ ಒಂದೇ ಒಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ ಪ್ಲೀಸ್ ಬಿ ವೆರಿ ನ್ಯಾಚುರಲ್ ಅಂಡ್ ಹಾರ್ಡ್ ವರ್ಕ್ ಇದೆ, ಸ್ಮಾರ್ಟ್ ವರ್ಕ್ ಕೂಡ ಇದೆ, ಇಲ್ಲ ಅಂತ ಹೇಳಿ ಅಲ್ಲ. ಸೊ ಪ್ರೀತಿಯಿಂದ ನೀವೇನ್ ಕೆಲಸ ಮಾಡ್ತೀರೋ ಅದ್ರ ಮೇಲೆ ಪ್ರೀತಿ ಇರಲಿ ಅಷ್ಟೇ.